ಭಾರತ ನಿಜವಾಗ್ಲೂ ಇಡೀ ಜಗತ್ತಿಗೆ ತಲುಪಬಹುದಾದ ಮಿಸೈಲ್ ಅನ್ನ ತಯಾರಿಸ್ತಾ ಇದೆಯೇ? ಹಾಗಾದ್ರೆ ಅದರ ಅರ್ಥ ಏನು? ಕೇವಲ ಭದ್ರತೆಗೋಸ್ಕರನ ಅಥವಾ ಇನ್ನೂ ದೊಡ್ಡ ಆಟ ಏನಾದ್ರೂ ನಡೀತಾ ಇದೆಯಾ? ವಾಸ್ತವವಾಗಿ ಇಂದು ನಾವು ಭಾರತದ ಬೆಳೆಯುತ್ತಿರುವ ಮಿಸೈಲ್ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿ 12,000 ಕಿಲೋಮೀಟರ್ಗಿಂತ ಹೆಚ್ಚು ಶ್ರೇಣಿಯ ಮಿಸೈಲ್ಗಳ ಬಗ್ಗೆ ಬರ್ತಾ ಇರುವ ವರದಿಗಳ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಭಾರತದ ಈ ವೇಗವಾಗಿ ಮುಂದುವರಿಯುತ್ತಿರುವ ಮಿಸೈಲ್ ಕಾರ್ಯಕ್ರಮದ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದೆ. ಅವರ ಪ್ರಕಾರ ಇಷ್ಟು ದೂರದ ಮಿಸೈಲ್ಗಳು ಕೇವಲ ಪ್ರಾದೇಶಿಕ ಭದ್ರತೆಗೆ ಮಾತ್ರ ಸೀಮಿತವಾಗಿರೋ ತರ ಕಾಣುವುದಿಲ್ಲ, ಬದಲಿಗೆ ಇದರ ಹಿಂದೆ ದೊಡ್ಡ ರಣತಂತ್ರದ ಉದ್ದೇಶವಿರಬಹುದು. ಮೊದಲು ಈ ವಿಷಯ ಏನು ಎಂದು ಅರ್ಥ ಮಾಡಿಕೊಳ್ಳೋಣ. ಪಾಕಿಸ್ತಾನದ ಹೇಳಿಕೆಯ ಪ್ರಕಾರ ಅದರ ಮಿಸೈಲ್ ಕಾರ್ಯಕ್ರಮ ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿದೆ. ಅವರು ಹೇಳುವುದು ಅವರ ಮಿಸೈಲ್ಗಳು ಕೇವಲ ಭಾರತವನ್ನ ಗಮನದಲ್ಲಿಟ್ಕೊಂಡು ಮಾತ್ರ ತಯಾರಿಸಲಾಗಿದ್ದು, ಅವುಗಳ ಶ್ರೇಣಿ ಇಂಟರ್ ಕಾಂಟಿನೆಂಟಲ್ ಅಂದರೆ ಮಹಾದ್ವೀಪೀಯ ಮಟ್ಟಕ್ಕೆ ತಲುಪುವುದಿಲ್ಲ. ಪಾಕಿಸ್ತಾನ ಇದನ್ನ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್ ನೀತಿ ಎಂದು ಕರೆಯುತ್ತೆ. ಅಂದರೆ ಶತ್ರು ದಾಳಿ ಮಾಡುವ ಮೊದಲು ಯೋಚಿಸುವಷ್ಟು ಶಕ್ತಿ ಇರಿಸಿಕೊಳ್ಳುವುದು, ಆದ್ರೆ ಅನಗತ್ಯವಾಗಿ ಶಸ್ತ್ರಾಸ್ತ್ರಗಳ ಸ್ಪರ್ಧೆಗೆ ಬೀಳದಿರುವುದು. ಈಗ ಭಾರತದ ಬಗ್ಗೆ ಮಾತಾಡೋಣ. ಭಾರತದ ಮಿಸೈಲ್ ಕಾರ್ಯಕ್ರಮ ಡಿಆರ್ಡಿಒ ನಾಯಕತ್ವದಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿದೆ. ಭಾರತ ಈಗಾಗಲೇ ಅಗ್ನಿ ಸರಣಿಯ ಮಿಸೈಲ್ಗಳನ್ನ ಅಭಿವೃದ್ಧಿಪಡಿಸಿದೆ. ಅದರ ಶ್ರೇಣಿ ಸುಮಾರು 5,000ದಿಂದ 7,000 ಕಿಲೋಮೀಟರ್ಗಳು ಎಂದು ಪರಿಗಣಿಸಲಾಗಿದೆ. ಇದರಿಂದ ಏಷ್ಯಾ ಮತ್ತು ಯುರೋಪ್ನ ಹಲವು ಭಾಗಗಳು ಇದರ ವ್ಯಾಪ್ತಿಯೊಳಗೆ ಬರುತ್ತೆ. ಆದ್ರೆ ನಿಜವಾದ ಚರ್ಚೆ ಈಗ ನಡೆಯುತ್ತಿರುವುದು ಮುಂದಿನ ಪೀಳಿಗೆಯ ಮಿಸೈಲ್ಗಳ ಬಗ್ಗೆ. ಭಾರತ ಅಧಿಕೃತವಾಗಿ ಇದರ ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ, ಆದ್ರೆ ಹಲವು ವರದಿಗಳಲ್ಲಿ ದಾವೆ ಮಾಡಲಾಗ್ತಿದೆ. ಇದರ ಶ್ರೇಣಿ 10,000ದಿಂದ 12,000 ಕಿಲೋಮೀಟರ್ಗಳು ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ಈಗ ಪ್ರಶ್ನೆ ಹೇಳುತ್ತೆ, ಇಷ್ಟು ದೂರದ ಮಿಸೈಲ್ ಯಾಕೆ ಬೇಕು? ಉತ್ತರ ಸರಳವಾಗಿದೆ. ಡಿಟರ್ನೆನ್ಸ್ ಅಂದರೆ ತಡೆಗಟ್ಟುವಿಕೆ. ಇಂದಿನ ಕಾಲದಲ್ಲಿ ಕೇವಲ ನೆರೆಹೊರೆಯ ದೇಶಗಳಿಗೆ ಸೀಮಿತವಾಗಿರುವುದು ಸಾಕಾಗೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಭದ್ರತಾ ಸಮತೋಲನವನ್ನ ಕಾಪಾಡಲು ದೊಡ್ಡ ಶಕ್ತಿಗಳು ದೀರ್ಘ ಶ್ರೇಣಿಯ ಮಿಸೈಲ್ಗಳನ್ನ ಅಭಿವೃದ್ಧಿಪಡಿಸುತ್ತವೆ, ಯಾವುದೇ ಸಂಭಾವ್ಯ ಅಪಾಯಕ್ಕೆ ಪ್ರತಿಕ್ರಿಯಿಸಲು. ಭಾರತದ ಅಗ್ನಿ 6ರ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಹಲವು ಆಧುನಿಕ ತಂತ್ರಜ್ಞಾನಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ. ಅತಿ ದೊಡ್ಡ ವಿಶೇಷವೇನೆಂದರೆ MIRV ತಂತ್ರಜ್ಞಾನ, ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ಸ್. ಸರಳವಾಗಿ ಹೇಳೋದಾದ್ರೆ ಒಂದೇ ಮಿಸೈಲ್ ಹಲವು ವಿಭಿನ್ನ ಗುರಿಗಳ ಮೇಲೆ ದಾಳಿ ಮಾಡುವುದು. ಇದರಿಂದ ಒಂದು ಲಾಂಚ್ ನಿಂದ ಹಲವು ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ಸಾಧ್ಯವಾಗುತ್ತೆ. ಭಾರತ ಈ ತಂತ್ರಜ್ಞಾನದ ಯಶಸ್ವಿ ಪರೀಕ್ಷೆಯನ್ನ ಈಗಾಗಲೇ ಮಾಡಿದೆ ಮತ್ತು ಇದನ್ನ DRDO ಮತ್ತು ರಕ್ಷಣಾ ಸಚಿವರು ಘೋಷಿಸಿದ್ದಾರೆ. ಈ ತಂತ್ರಜ್ಞಾನವನ್ನ ಅಗ್ನಿ 5ರಲ್ಲಿ ಸೇರಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ, ಆದ್ರೆ ಮುಖ್ಯವಾಗಿ ಅಗ್ನಿ 6ಗಾಗಿ ತಯಾರಿಸಲಾಗಿದೆ. ಇದಲ್ಲದೆ ಇದರಲ್ಲಿ ಉತ್ತಮ ಪ್ರೊಪೋರ್ಷನಲ್ ಸಿಸ್ಟಮ್ ಅಂದರೆ ಇಂಜಿನ್ ನ ತಂತ್ರಜ್ಞಾನ ಇರಬಹುದು ಎಂದು ಹೇಳಲಾಗುತ್ತಿದೆ. ಇದರಿಂದ ಮಿಸೈಲ್ ಹೆಚ್ಚು ವೇಗವಾಗಿ ಮತ್ತು ಹೆಚ್ಚು ದೂರಕ್ಕೆ ದಾಳಿ ಮಾಡಬಹುದು. ಕೆಲವು ವರದಿಗಳ ಪ್ರಕಾರ ಈ ಮಿಸೈಲ್ ಸಬ್ಮೆರಿನ್ ಇಂದಲೂ ಲಾಂಚ್ ಮಾಡಬಹುದು. ಇದರಿಂದ ಇದರ ರಣತಂತ್ರದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ, ಯಾಕಂದ್ರೆ ಸಮುದ್ರದಿಂದ ಲಾಂಚ್ ಆಗುವ ಮಿಸೈಲ್ ಗಳನ್ನ ಟ್ರ್ಯಾಕ್ ಮಾಡುವುದು ಬಹಳ ಕಷ್ಟ. ಆದ್ರೆ ಸ್ನೇಹಿತರೆ, ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ ಭಾರತಕ್ಕೆ ನಿಜವಾಗಿ 12,000 ಕಿಲೋಮೀಟರ್ ಶ್ರೇಣಿಯ ಮಿಸೈಲ್ ಅನ್ನೋದು ಅಗತ್ಯವಿದೆಯಾ? ಉತ್ತರ ಹೌದು. ಭಾರತಕ್ಕೂ ದೀರ್ಘ ಶ್ರೇಣಿಯ ಮಿಸೈಲ್ ನ ಅಗತ್ಯವಿದೆ. ಇಂದಿನ ಕಾಲದಲ್ಲಿ ಯಾವ ದೇಶ ಯಾವಾಗ ನಮ್ಮ ಶತ್ರುವಾಗುತ್ತೋ ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಭಾರತಕ್ಕೆ ತುರ್ಕಿಯೊಂದಿಗಿನ ಸಂಬಂಧಗಳು ಹದಗೆಟ್ಟಿವೆ. ತುರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ. ಅಲ್ಲದೆ ಅಮೆರಿಕ ಯಾರ ವಿರುದ್ಧ ಯಾವಾಗ ತಿರುಗುತ್ತೋ ಎಂದು ಯಾರು ಹೇಳಲಾಗದು. ಅದು ಯಾವ ದೇಶದಲ್ಲಿ ಯಾವ ಕುತಂತ್ರ ಮಾಡುತ್ತೋ ಕೂಡ ಗೊತ್ತಾಗೋದಿಲ್ಲ. ಯುಕ್ರೇನ್ ಮತ್ತು ಅಮೆರಿಕದ ಗೂಢಚಾರರು ಭಾರತದಲ್ಲಿ ಪತ್ತೆಯಾಗಿದ್ದಾರೆ. ಇದೇ ಕಾರಣಕ್ಕೆ ಭಾರತಕ್ಕೂ ದೀರ್ಘ ಶ್ರೇಣಿಯ ಪರಮಾಣು ಮಿಸೈಲ್ಗಳ ತುಂಬಾನೇ ಅಗತ್ಯವಿದೆ. ಯಾರ ಮೇಲೂ ದಾಳಿ ಮಾಡಲು ಅಲ್ಲ, ಬದಲಿಗೆ ಜಗತ್ತಿನಲ್ಲಿ ಭಯವನ್ನ ಕಾಪಾಡಲು. ಯಾವುದೇ ದೇಶ ಭಾರತದ ಮೇಲೆ ದಾಳಿ ಮಾಡುವ ಮೊದಲು ಹಲವು ಬಾರಿ ಯೋಚಿಸಲಿ. ಪಾಕಿಸ್ತಾನದ ಪ್ರಕಾರ ಭಾರತದ ಇಂತಹ ಸಾಮರ್ಥ್ಯಗಳು ಪ್ರದೇಶದಲ್ಲಿ ಅಸಮತೋಲನವನ್ನು ಸೃಷ್ಟಿಸಬಹುದು. ಅವರ ತರ್ಕ, ಒಂದು ದೇಶ ತನ್ನ ಶಕ್ತಿಯನ್ನ ಬಹಳ ಹೆಚ್ಚಿಸಿದ್ರೆ ಇನ್ನೊಂದು ದೇಶವು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸಲು ಒತ್ತಾಯಗೊಳ್ಳುತ್ತೆ ಮತ್ತು ಇದರಿಂದ ಶಸ್ತ್ರಾಸ್ತ್ರಗಳ ಸ್ಪರ್ಧೆ ಅನ್ನೋದು ಆರಂಭವಾಗುತ್ತೆ. ಇನ್ನೊಂದು ಬದಿಯಲ್ಲಿ ಭಾರತದ ನೋಟ ಬೇರೆ. ಭಾರತ ಯಾವಾಗ್ಲೂ ನೋ ಫಸ್ಟ್ ಯೂಸ್ ಅಂದರೆ ಮೊದಲು ದಾಳಿ ಮಾಡದಿರುವ ನೀತಿಯನ್ನ ಹೇಳುತ್ತೆ. ಭಾರತದ ಹೇಳಿಕೆ ಅದರ ಮಿಸೈಲ್ಗಳು ಕೇವಲ ಡಿಟರೆನ್ಸ್ ಗಾಗಿ ಯಾವುದೇ ದೇಶ ದಾಳಿ ಮಾಡುವ ಮೊದಲು 100 ಬಾರಿ ಯೋಚಿಸಲಿ ಅಂತ. ಈ ಸಂಪೂರ್ಣ ವಿಷಯ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಲ್ಲ. ಅಮೆರಿಕ ಮತ್ತು ಇತರ ದೊಡ್ಡ ಶಕ್ತಿಗಳು ಈ ಪ್ರದೇಶದ ಘಟನೆಗಳನ್ನ ಗಮನಿಸ್ತಾ ಇವೆ, ಯಾಕಂದ್ರೆ ದೀರ್ಘ ಶ್ರೇಣಿಯ ಮಿಸೈಲ್ಗಳು ಜಾಗತಿಕ ಭದ್ರತಾ ಸಮತೋಲನವನ್ನ ಪ್ರಭಾವಿಸಬಹುದು. ಕೊನೆಯಲ್ಲಿ ಇಷ್ಟೇ ಹೇಳಬಹುದು,
ಗಮನಿಸಬಹುದು. ದಕ್ಷಿಣ ಏಷ್ಯಾದಲ್ಲಿ ಈ ರಣತಂತ್ರದ ಸ್ಪರ್ಧೆ ಹೊಸದಲ್ಲ. ಎರಡೂ ದೇಶಗಳು ತಮ್ಮ ಭದ್ರತೆಗೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ. ಆದ್ರೆ ಅತಿ ಮುಖ್ಯವಾದದ್ದು ಸಮತೋಲನವನ್ನ ಕಾಪಾಡುವುದು. ಯಾವುದೇ ತಪ್ಪು ಗ್ರಹಿಕೆ ಅಥವಾ ತ್ವರಿತತೆ ದೊಡ್ಡ ಘರ್ಷಣೆಗೆ ಬದಲಾಗದಂತೆ. ಏನೇ ಆಗ್ಲಿ ಮಿತ್ರರೇ, ಪಾಕಿಸ್ತಾನದ ಈ ಅಗ್ನಿ ಭಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಅಲ್ಲದೆ ನಿಮ್ಮ ಅಭಿಪ್ರಾಯದಲ್ಲಿ ಭಾರತಕ್ಕೆ 12,000 ಕಿಲೋಮೀಟರ್ ಶ್ರೇಣಿಯ ಮಿಸೈಲ್ ಮಾಡುವ ಅಗತ್ಯವಿದೆಯಾ ಅಥವಾ ಇಲ್ಲವೇ? ಇದರ ಬಗ್ಗೆಯೂ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೀರಿ. ಸ್ನೇಹಿತರೆ, ಹಿಂದಿನ ಬಾರಿ G20 ಸಮ್ಮೇಳನ ಭಾರತದಲ್ಲಿ ನಡೆದಾಗ ಭಾರತವು ಆಫ್ರಿಕಾವನ್ನ ಸೇರಿಸಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಈ ಬಾರಿ ಬ್ರಿಕ್ಸ್ ನ ಸಮ್ಮೇಳನ ಭಾರತದಲ್ಲಿ ನಡೆಯಲಿದ್ದು ಇಡೀ ಜಗತ್ತಿನ ಗಮನ ಇದರ ಮೇಲಿದೆ. ಈಗ ಸುದ್ದಿ ಬರ್ತಾ ಇದೆ, ಅದೇನೆಂದ್ರೆ ಭಾರತ 10 ದೇಶಗಳನ್ನ ಈ ಗುಂಪಿಗೆ ಸೇರಿಸುವ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂತ. ಇದು ಅಮೆರಿಕ ಮತ್ತು ಇಡೀ ಪಾಶ್ಚಾತ್ಯ ದೇಶಗಳಿಗೆ ದೊಡ್ಡ ಆಘಾತದ ಸುದ್ದಿಯಾಗಿದೆ. ಇಷ್ಟೇ ಅಲ್ಲ, ಈ ಸಂಘಟನೆ ಈಗ IMF ಮತ್ತು ವರ್ಲ್ಡ್ ಬ್ಯಾಂಕ್ ನಂತಹ ದೊಡ್ಡ ಸಂಸ್ಥೆಗಳಿಗೆ, ಅಂದ್ರೆ ಇವು ಅಮೆರಿಕದ ಸೂಚನೆಯಂತೆ ನಡೆಯುತ್ತವೆ, ಅದಕ್ಕೆ ದೊಡ್ಡ ಪರ್ಯಾಯವಾಗಿ ಉಭಯವಾಗುತ್ತಿದೆ. ವಾಸ್ತವವಾಗಿ ಇಂದು ಜಗತ್ತಿನಲ್ಲಿ ಒಂದು ಬದಲಾವಣೆ ನಡೆಯುತ್ತಿದೆ. ಇದು ಹೊರಗಿನಿಂದ ನಿಧಾನವಾಗಿ ಕಾಣುತ್ತೆ, ಆದ್ರೆ ಪರಿಣಾಮ ಆಳವಾಗಿರಬಹುದು. ಅನೇಕ ದೇಶಗಳು ಕೇವಲ ಪರಿಸ್ಥಿತಿಗಳನ್ನ ನೋಡ್ತಾ ಇಲ್ಲ, ಬದಲಿಗೆ ಬಹಳ ಯೋಚಿಸಿ ತಮ್ಮ ಸ್ಥಾನವನ್ನ ರೂಪಿಸ್ತಾ ಇವೆ. ಭವಿಷ್ಯದಲ್ಲಿ ಜಾಗತಿಕ ವ್ಯವಸ್ಥೆಯನ್ನ ಪ್ರಭಾವಿಸಲು ಇದರ ಸರಣಿಯಲ್ಲಿ ಬ್ರಿಕ್ಸ್ ಒಂದು ಅಂತಹ ಗುಂಪಾಗಿ ಉಭಯವಾಗುತ್ತಿದೆ. ಇದು ಜಗತ್ತಿನ ಶಕ್ತಿ ಸಮತೋಲನವನ್ನ ಬದಲಾಯಿಸಬಹುದು. ಬ್ರಿಕ್ಸ್ ನ ಆರಂಭ 2009ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ಸೌತ್ ಆಫ್ರಿಕಾ ಸೇರಿ ಮಾಡಿದ್ದು. ಆ ಸಮಯದಲ್ಲಿ ಇದರ ಉದ್ದೇಶ ಪಾಶ್ಚಾತ್ಯ ದೇಶಗಳ ಪ್ರಭಾವವನ್ನ ಸಮತೋಲನಗೊಳಿಸುವುದು, ವಿಶೇಷವಾಗಿ G7 ನಂತಹ ಗುಂಪುಗಳ ಮುಂದೆ. ಮೊದಲು ಅನೇಕರಿಗೆ ಇದು ಕೇವಲ ಪ್ರತೀಕಾತ್ಮಕ ಗುಂಪು ಎಂದು ತೋರಿತು, ನಿಜವಾದ ಶಕ್ತಿ ಅಥವಾ ಏಕತೆಯ ಕೊರತೆ ಇದೆ ಎಂದು. ಆದ್ರೆ ಕಾಲಕ್ರಮದಲ್ಲಿ ಈ ಭಾವನೆ ತಪ್ಪು ಸಾಬೀತಾಯಿತು. 2024ರಲ್ಲಿ ಬ್ರಿಕ್ಸ್ ನ ವಿಸ್ತರಣೆಯು ಇದನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ಇದರಲ್ಲಿ ಈಜಿಪ್ಟ್, ಇಥೋಪಿಯಾ, ಇರಾನ್, UAE ಮತ್ತು ಇಂಡೋನೇಷ್ಯಾದಂತಹ ದೇಶಗಳು ಸೇರ್ಪಡೆಯಾದ ನಂತರ ಇದು ದೊಡ್ಡ ಮತ್ತು ಪ್ರಭಾವಶಾಲಿ ಒಕ್ಕೂಟವಾಯಿತು. ಈಗ ಇದು ಕೇವಲ ಚರ್ಚೆಯ ವೇದಿಕೆಯಲ್ಲ, ಬದಲಿಗೆ ಜಾಗತಿಕ ವ್ಯಾಪಾರ, ಶಕ್ತಿ ಮತ್ತು ಪ್ರಾದೇಶಿಕ ರಾಜಕೀಯವನ್ನ ಪ್ರಭಾವಿಸುವ ಬಲಿಷ್ಠ ಬ್ಲಾಕ್ ಆಗಿದೆ. ಇಂದು ಬ್ರಿಕ್ಸ್ ಜಗತ್ತಿನ 40% ಹೆಚ್ಚು ಜನಸಂಖ್ಯೆ ಮತ್ತು ಸುಮಾರು 4ರಲ್ಲಿ 1 ಭಾಗ ಜಾಗತಿಕ ಆರ್ಥಿಕತೆಯನ್ನ ಪ್ರತಿನಿಧಿಸುತ್ತೆ. ಆದ್ರೆ ಇದರ ಆಕಾಂಕ್ಷಿಗಳು ಇದಕ್ಕಿಂತ ಮುಂದಿವೆ. 30ಕ್ಕೂ ಹೆಚ್ಚು ದೇಶಗಳು ಸೇರಲು ಆಸಕ್ತಿ ತೋರಿಸಿವೆ ಮತ್ತು 20ಕ್ಕೂ ಹೆಚ್ಚು ಔಪಚಾರಿಕ ಅರ್ಜಿ ಸಲ್ಲಿಸಿದೆ. ಇದರ ಅರ್ಥ ಸ್ಪಷ್ಟ, ಬ್ರಿಕ್ಸ್ ಈಗ ಕೇವಲ ಪರ್ಯಾಯವಲ್ಲ, ಬದಲಿಗೆ ಉಭಯವಾಗುತ್ತಿರುವ ಜಾಗತಿಕ ಶಕ್ತಿಯಾಗಿದೆ. ಈಗ ಪ್ರಶ್ನೆ, ಯಾಕೆ ಇಷ್ಟು ದೇಶಗಳು ಸೇರಲು ಬಯಸ್ತಾ ಇವೆ? ಇಲ್ಲಿ ದೊಡ್ಡ ಕಾರಣ ಪಾಶ್ಚಾತ್ಯ ಸಂಸ್ಥೆಗಳ IMF ಮತ್ತು ವರ್ಲ್ಡ್ ಬ್ಯಾಂಕ್ ನ ಮೇಲಿನ ಬೆಳೆಯುತ್ತಿರುವ ಅಸಮಾಧಾನ. ಅನೇಕ ದೇಶಗಳಿಗೆ ಈ ಸಂಸ್ಥೆಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಸಿಗೋದಿಲ್ಲ, ನಿರ್ಧಾರಗಳು ಏಕಪಕ್ಷೀಯವಾಗಿರುತ್ತವೆ ಎಂದು ತೋರುತ್ತೆ. ಇದಲ್ಲದೆ ಅಮೆರಿಕನ್ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಬಯಕೆಯು ವೇಗವಾಗಿ ಬೆಳೆಯುತ್ತಿದೆ. ಬ್ರಿಕ್ಸ್ ಒಂದು ಅಂತಹ ವೇದಿಕೆಯಾಗಿ ಉಭಯವಾಗ್ತಾ ಇದೆ. ಅಲ್ಲಿ ದೇಶಗಳು ತಮ್ಮ ನೀತಿಗಳ ಮೇಲೆ ಹೆಚ್ಚು ನಿಯಂತ್ರಣವನ್ನ ಇರಿಸಿಕೊಳ್ಳಬಹುದು ಮತ್ತು ಸಮಾನತೆಯೊಂದಿಗೆ ಭಾಗವಹಿಸಬಹುದು. ಇದು ಕೇವಲ ಒಕ್ಕೂಟ ಬದಲಾಯಿಸುವ ವಿಷಯವಲ್ಲ, ಬದಲಿಗೆ ಜಾಗತಿಕ ಸಹಕಾರದ ವಿಧಾನವನ್ನ ಬದಲಾಯಿಸುವ ಆರಂಭವಾಗಿದೆ. ಸಂಭಾವ್ಯ ಹೊಸ ಸದಸ್ಯರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಬಹ್ರೈನ್, ಕುವೈತ್, ಮಲೇಷ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್, ಮೆಕ್ಸಿಕೋ, ಬೆಲಾರಸ್, ಶ್ರೀಲಂಕಾ ಮತ್ತು ಉಜ್ಬೇಕಿಸ್ತಾನ್ ಸೇರಿವೆ. ಈ ಎಲ್ಲಾ ದೇಶಗಳ ಆಯ್ಕೆ ಕೇವಲ ಆರ್ಥಿಕ ಶಕ್ತಿಯ ಆಧಾರದ ಮೇಲೆ ಅಲ್ಲ, ಬದಲಿಗೆ ಭೌಗೋಳಿಕ ಸ್ಥಾನ, ಸಂಪನ್ಮೂಲಗಳು ಮತ್ತು ರಣತಂತ್ರದ ಮಹತ್ವವನ್ನ ಗಮನದಲ್ಲಿಟ್ಕೊಂಡು ಮಾಡಲಾಗುತ್ತಿದೆ. ಉದಾಹರಣೆಗೆ ಗಲ್ಫ್ ಪ್ರದೇಶದ ದೇಶಗಳಾದ ಬಹ್ರೈನ್ ಮತ್ತು ಕುವೈತ್ ಶಕ್ತಿ ಸಂಪನ್ಮೂಲಗಳು ಮತ್ತು ಮಹತ್ವದ ವ್ಯಾಪಾರ ಮಾರ್ಗಗಳ ಕಾರಣದಿಂದ ಅತ್ಯಂತ ಮುಖ್ಯ. ಅದೇ ರೀತಿ ಮೆಕ್ಸಿಕೋ ಸೇರ್ಪಡೆಯಾದ್ರೆ ಉತ್ತರ ಅಮೆರಿಕಾದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ, ಯಾಕಂದ್ರೆ ಅದರ ಆರ್ಥಿಕತೆ ಅಮೆರಿಕಾಗೆ ಆಳವಾಗಿ ಸಂಬಂಧಿಸಿದೆ. ಇನ್ನೊಂದು ಬದಿಯಲ್ಲಿ ವಿಯೆಟ್ನಾಂ, ಮಲೇಷ್ಯಾ ಮತ್ತು ಥೈಲ್ಯಾಂಡ್ ನಂತಹ ದೇಶಗಳು ಉತ್ಪಾದನೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಮುಂದುವರಿಯುತ್ತಿವೆ. ಇವು ಬ್ರಿಕ್ಸ್ಗೆ ಸೇರಿಸಿದ್ರೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಈ ಗುಂಪು ಇನ್ನಷ್ಟು ಬಲಿಷ್ಠವಾಗಬಹುದು. ಈ ಸಂಪೂರ್ಣ ಬದಲಾವಣೆಯಲ್ಲಿ ಬ್ರಿಕ್ಸ್ ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತೊಂದು ಮುಖ್ಯ ಪಾತ್ರ ವಹಿಸುತ್ತೆ. ಈ ಬ್ಯಾಂಕ್ ನ ವಿಶೇಷತೆ ಏನಂದ್ರೆ ಯೋಜನೆಗಳಿಗೆ ಡಾಲರ್ ನ ಬದಲಿಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ನಿಧಿ ನೀಡುತ್ತೆ. ಇದರಿಂದ ದೇಶಗಳಿಗೆ ಕರೆನ್ಸಿ ಏರಿಳಿತದ ಅಪಾಯ ಕಡಿಮೆಯಾಗುತ್ತದೆ ಮತ್ತು ಡಾಲರ್ ಅವಲಂಬನೆಯು ಆದಷ್ಟು ಕಡಿಮೆಯಾಗುತ್ತೆ. ಇದಲ್ಲದೆ ಬ್ರಿಕ್ಸ್
ಒಂದು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅನ್ನ ರಚಿಸುವ ದಿಕ್ಕಿನಲ್ಲಿ ವೇಗವಾಗಿ ಕೆಲಸ ಮಾಡ್ತಿದೆ. ಇದು ಪಾಶ್ಚಾತ್ಯ ಹಣಕಾಸು ವ್ಯವಸ್ಥೆಯಿಂದ ಪ್ರತ್ಯೇಕ ಮತ್ತು ಸ್ವತಂತ್ರವಾಗಿರುತ್ತೆ. ಇದು ಯಶಸ್ವಿಯಾದ್ರೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇತ್ತೀಚಿನ ಕಾಲದಲ್ಲಿ ಅಮೆರಿಕದ ನೀತಿಗಳು ಈ ಬದಲಾವಣೆಯನ್ನ ಇನ್ನಷ್ಟು ವೇಗಗೊಳಿಸಿವೆ. 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧ್ಯಕ್ಷರಾದ ನಂತರ ಅನೇಕ ದೇಶಗಳ ಮೇಲೆ ಭಾರಿ ಟ್ಯಾರಿಫ್ ಹಾಕಲಾಯಿತು. ಉದಾಹರಣೆಗೆ ಚೀನಾದ ಎಲೆಕ್ಟ್ರಿಕ್ ವಾಹನಗಳ ಮೇಲೆ 50%, ಭಾರತ ಮತ್ತು ಬ್ರೆಜಿಲ್ನ ಕೆಲವು ಉತ್ಪನ್ನಗಳ ಮೇಲೆ 30% ನವರೆಗೆ ಟ್ಯಾರಿಫ್ ವಿಧಿಸಲಾಗಿದೆ. ಈ ಕ್ರಮಗಳಿಂದ ಅನೇಕ ದೇಶಗಳಲ್ಲಿ ಅಸಮಾಧಾನ ಹೆಚ್ಚಾಯಿತು ಮತ್ತು ಹೊಸ ಪರ್ಯಾಯಗಳನ್ನು ಹುಡುಕಲು ಆರಂಭಿಸಿದರು. ವಿಡಂಬನೆ ಏನಂದ್ರೆ ಅಮೆರಿಕದ ಈ ನೀತಿಗಳು ಯಾವ ಬದಲಾವಣೆಯನ್ನ ತಡೆಯಲು ತರಲಾಗಿತ್ತೋ ಅದೇ ಬದಲಾವಣೆ ಈಗ ಇನ್ನಷ್ಟು ವೇಗವಾಗಿ ನಡೆಯುತ್ತಿದೆ. ಅನೇಕ ದೇಶಗಳು ಬ್ರಿಕ್ಸ್ ಅನ್ನ ಹೆಚ್ಚು ಸ್ಥಿರ ಮತ್ತು ಪರ್ಯಾಯವೆಂದು ಪರಿಗಣಿಸುತ್ತಿವೆ. ಆದರೂ ಬ್ರಿಕ್ಸ್ ನ ಮುಂದೆ ಸವಾಲುಗಳು ಏನು ಕಡಿಮೆ ಇಲ್ಲ. ಸದಸ್ಯ ದೇಶಗಳ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯಗಳು, ಪರಸ್ಪರ ನಂಬಿಕೆಯ ಕೊರತೆ ಮತ್ತು ವಿಭಿನ್ನ ರಾಷ್ಟ್ರೀಯ ಹಿತಾಸಕ್ತಿಗಳು ತೊಡಕಾಗಬಹುದು. ಆದರೂ ಇದರ ಬೆಳೆಯುತ್ತಿರುವ ಪ್ರಭಾವವನ್ನ ಕಡೆಗಣಿಸಲು ತುಂಬಾನೇ ಕಷ್ಟ. ಭವಿಷ್ಯದಲ್ಲಿ ಬ್ರಿಕ್ಸ್ ಇನ್ನಷ್ಟು ದೇಶಗಳನ್ನ ಸೇರಿಸಿದ್ರೆ ಇದು ಜಗತ್ತಿನ ಅತಿದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿ ಒಕ್ಕೂಟವಾಗಬಹುದು. G7ಗೂ ಇದು ಕಠಿಣ ಸ್ಪರ್ಧೆ ನೀಡಬಹುದು. ಕೊನೆಯಲ್ಲಿ ಇಷ್ಟೇ ಹೇಳಬಹುದು, ಜಗತ್ತು ಹೊಸ ಯುಗದ ಕಡೆಗೆ ಸಾಗುತ್ತಿದೆ. ಅಲ್ಲಿ ಶಕ್ತಿ ಸಮತೋಲನ ಬದಲಾಗುತ್ತಿದೆ. ಬ್ರಿಕ್ಸ್ ಈ ಬದಲಾವಣೆಯ ಕೇಂದ್ರವಾಗಬಹುದು. ಆದ್ರೆ ಇದು ಎಷ್ಟು ಯಶಸ್ವಿಯಾಗುತ್ತದೆ ಎಂಬುದನ್ನ ಭವಿಷ್ಯದ ಕಾಲವೇ ತಿಳಿಸುತ್ತೆ. ಈಗ ಎಲ್ಲರ ಗಮನ ಭಾರತದಲ್ಲಿ ನಡೆಯಲಿರುವ ಈ ಬ್ರಿಕ್ಸ್ ಸಮ್ಮೇಳನದ ಮೇಲಿದೆ. ಅಲ್ಲಿ ರಷ್ಯಾದ ಅಧ್ಯಕ್ಷರಿಂದ ಹಿಡಿದು ಚೀನಾದ ಅಧ್ಯಕ್ಷರವರೆಗೆ ಬರ್ತಾರೆ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ಭಾರತದಲ್ಲಿ ನಡೆಯಲಿರುವ ಈ ಬ್ರಿಕ್ಸ್ ನ ಸಮ್ಮೇಳನ ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳಿಗೆ ದೊಡ್ಡ ತಲೆನೋವಾಗುತ್ತದೆಯೇ ಅಥವಾ ಇಲ್ಲವೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಮ್ಮ ಮಾಹಿತಿ ಮತ್ತು ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಮುಂದಿನ ಡೈಲಿ ವಿಡಿಯೋಗಳಿಗಾಗಿ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.